ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲ್ ಅನ್ನ ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಜಗಜ್ಜಾಹಿರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನ್ ಅನ್ನ ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂತ ಕುತಂತ್ರವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ ಇವರಿಗೆ. ಕರ್ನಾಟಕದಲ್ಲಿ 107 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ದೆಹಲಿ ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್ ಅದು, ಅಲ್ಲಿ 99.50 ಪೈಸೆ ಇದೆ. ಅಂದ್ರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಗುಜರಾತ್ ಅಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನವರ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ, ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ. ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನ ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಬರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ. ಸುಮಾರು ವರ್ಷಕ್ಕೆ 6,000 ಕೋಟಿ ಅಧಿಕವಾಗಿ ಬರ್ತೈತೆ. ಈಗ ಅಧಿಕವಾಗಿ ಈ ಬಂದಂತ ಹಣವನ್ನ ಗ್ಯಾರಂಟಿಗೆ ಯೂಸ್ ಮಾಡಬೇಕು ಅನ್ನೋ ಕುತಂತ್ರ ಮಾಡಿ, ಆ ಕುತಂತ್ರದಿಂದ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಟ್ ಕಡಿಮೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರನ ಯಾಕೆ ಟೀಕೆ ಮಾಡ್ತೀರಾ? ಪ್ರತಿ ಲೀಟರ್ ಮೇಲೆ 1 ರೂಪಾಯಿ 15 ಪೈಸೆಗಿಂತ ಹೆಚ್ಚಾಗಿ ಈ ಏರಿಕೆಯಿಂದ ಅವ್ರಿಗೆ ಬರ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ 1 ನಯ ಪೈಸನೂ ಬರಲ್ಲ ಟ್ಯಾಕ್ಸ್. ಅದರಿಂದ ಏನು ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಎಲ್ಲ ಬಂದು ಇಲ್ಲಿ ಏನು ಕಡಿದು ಬಾರ್ಲಾಕ್ತೀನಿ, ಕಟ್ಟೆ ಹಾಕ್ತೀನಿ ಅಂತ ಬಂದಿದ್ದಾರಲ್ಲ, ಎಲ್ಲ ಸುಳ್ಳು. ಇವರು ವ್ಯಾಟ್ ಜಾಸ್ತಿ ಮಾಡಿರೋದು ಇವರು. ಆದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಜನಗಳಿಗೆ ಅದನ್ನು ಹೇಳೋದೇ ಇಲ್ಲ, ಅದನ್ನು ಮುಚ್ಚಿಡ್ತಾರೆ. ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ನಾನು ಅವ್ರಿಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ನನ್ನ ಸವಾಲು, ಈ ಏರಿಕೆಯಿಂದ ನಿಮ್ಗೆ ಎಷ್ಟು ಹಣ ಬರುತ್ತೆ ಹೇಳಿ. ಬರ್ತಾ ಇದೆ ಅಂತ ಬರ್ತೈತೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಧೈರ್ಯವಾಗಿ ಹೇಳಿ ಜನಗಳ ಮುಂದೆ. ನಮ್ಗೆ ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರಲ್ಲ, ವ್ಯಾಟ್ ಬರಲ್ಲ, ಏರಿಕೆ ಅನ್ಯಾಯ ಅಂತ ನೀವು ಹೇಳಿ. ಅವಾಗ ಅದನ್ನ ಬಿಟ್ಟು ಡೆಲ್ಲಿ ಅಂತ ರಾಜ್ಯದಲ್ಲೂ ಕೂಡ ಕಡಿಮೆ ಇದೆ. ಆದ್ರಿಂದ ಇವರು ಏನು ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಏನೋ 30ನೇ ತಾರೀಕು ದೊಡ್ಡ ಹೋರಾಟ, ಅದು ಬೋಗಸ್ ಹೋರಾಟ. ಬೋಗಸ್ ಹೋರಾಟ, ಜನರಿಗೆ ವಂಚನೆ ಮಾಡುವಂತ ಹೋರಾಟ.
ಜನರಿಗೆ ಟೋಪಿ ಹಾಕುವಂತ ಹೋರಾಟ. ಅದರಿಂದ ಮಾಡ್ಲಿ, ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಯಾರಿಗೆ ಉಪಯೋಗ ಅನ್ನೋದು ಪ್ರಶ್ನೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಉಪಯೋಗ ಏನಾಗ್ತಾ ಇದೆ? ಟ್ಯಾಕ್ಸ್ ನಾನು ಹೇಳಿದ್ನಲ್ಲ 6,000 ಕೋಟಿ ಬರ್ತಾ ಇದೆ ಅಂತ. ಇಲ್ಲ ಅಂತ ಹೇಳಿ. ತೆರಿಗೆ ಯಾವುದಿದೆ ನಮ್ದು? ವ್ಯಾಟ್ ಜಾಸ್ತಿ ಮಾಡಿರೋದು ಅವರು. ಈಗ ಏರಿಕೆಯಿಂದ ಅವ್ರಿಗೆ ಲಾಭ ಬರ್ತಾ ಇರೋದು ಅವ್ರಿಗೆ. ಕೇಂದ್ರ ಸರ್ಕಾರಕ್ಕೆ ಏನೇನೋ ಬರ್ತಾ ಇದೆಯಾ? ಕಂಪ್ನಿ ಲಾಸ್ ಏನಾಗ್ತಾ ಇತ್ತು ಅದನ್ನ ಕಡಿಮೆ ಮಾಡ್ಕೊಳೋಕೆ ಅವರು ಏರಿಕೆಯನ್ನ ಮಾಡಿದ್ದಾರೆ ಕಂಪನಿಗಳು. ಅದನ್ನ ಬಿಟ್ರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಯಾವುದೇ ತೆರಿಗೆಯನ್ನ ಬರಲ್ಲ. ಯುದ್ಧ ನಡೀತಾ ಇದೆ. ಸುಮಾರು 10-15ಕ್ಕೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಯುದ್ಧ ಸಮಾಪ್ತಿಯಾಗಿಲ್ಲ. ಯುದ್ಧ ಕಾಲದಲ್ಲೂ ಹಿಂಗೆ ಇರಬೇಕು, ಸಾಮಾನ್ಯವಾಗಿ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಆ ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಯವರಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಆಗ್ಬಿಟ್ಟಿದೆ, ಕಾಕ್ರೋಚ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ. ಇವತ್ತು ಕೇಂದ್ರದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಕಾಕ್ರೋಚ್ ಬಗ್ಗೆ ಮಾತಾಡಿದಕ್ಕೋಸ್ಕರ ಬೇರೆ ದೇಶದಲ್ಲಿ ಇಟ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿ ಅದು ಪ್ರಾಯೋಜಿತರು ಯಾರು? ರಾಹುಲ್ ಗಾಂಧಿ, ಕೇಜ್ರಿವಾಲ್, ಯಾವ ದೇಶ ವಿರೋಧಿ ಸಂಘಟನೆಗಳಿದೆ ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆ ಶಾಮೀಲಾಗಿರೋದು ಸ್ಪಷ್ಟವಾಗ್ತದೆ. ದೇಶ ಒಂದು ವಿಭಜನೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತ ಪಾಕಿಸ್ತಾನ, ಅದಕ್ಕೆ ಬೆಂಬಲವಾಗಿ ಇವೆಲ್ಲ ನಡೀತಾ ಇರುವಂಥದ್ದು. ಪಾಕಿಸ್ತಾನದ ಕೈವಾಡನೂ ಇದೆ, ದೇಶ ವಿರೋಧಿ ಚಟುವಟಿಕೆಗಳ ಕೈವಾಡನೂ ಇದೆ. ಇದೊಂಥರ ಟೂಲ್ ಕಿಟ್, ದೇಶ ದ್ರೋಹದ ಟೂಲ್ ಕಿಟ್ ಇವರೆಲ್ಲ. ಅದಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕಾಂಗ್ರೆಸ್ ಅವರು, ಆಮ್ ಆದ್ಮಿಯವರು ಪಕ್ಕ. ಇನ್ನು ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರು, ಅದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಡಿಯಾದ ಕೆಲವರು ಇದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಈ ತರ ಟೂಲ್ ಕಿಟ್ ಯಾರು ಮಾಡ್ತಾ ಇದ್ದಾರೋ ಇದು ದೇಶ ವಿರೋಧಿ ಚಟುವಟಿಕೆಯನ್ನೇ ಮಾಡುವಂತ ಟೂಲ್ ಕಿಟ್. ಇದರಲ್ಲಿ ಭಾಗಿಯಾಗಬಾರ್ದು ಅನ್ನೋ ವಿನಂತಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಸರ್, ಮೋದಿ ಅವರು ಪ್ರಧಾನಿ ಆದ್ಮೇಲೆ ಇಡೀ ದೇಶದ ತೆರಿಗೆ ರೂಪದಲ್ಲಿ 43 ಲಕ್ಷ ಕೋಟಿ ಲೂಟಿ ಆಗಿದೆ. ಇದನ್ನ ಪ್ರಶ್ನೆ ಮಾಡಲ್ಲ. ಕಾಂಗ್ರೆಸ್ ಏನು ಲೂಟಿ ಮಾಡಿದ್ದಾರೆ ಫಸ್ಟ್ ಅದನ್ನ ಹೇಳಿ. ಈಗ ಕೇಂದ್ರ ಸರ್ಕಾರ ಇಷ್ಟು ಮಾಡಿದೆ ಅಂತಾರೆ, ರಾಜ್ಯ ಸರ್ಕಾರ ಏನ್ ಮಾಡಿದೆ ಹೇಳಿ. ನಾವ್ ಇಷ್ಟು ಮಾಡಿದ್ರಿ, ಕೇಂದ್ರ ಸರ್ಕಾರ ಇದು ಮಾಡಿದೆ ಅಂತ ಚಾಲಿ ಮಾಡ್ಲಿ, ನಾವು ಒಪ್ಕೊಂತೀನಿ. ತುಪ್ಪದ ಬೆಲೆ ಕಡಿಮೆ ಮಾಡಿದ್ರು ಕೇಂದ್ರ ಸರ್ಕಾರ, ನೀವು ರೈಸ್ ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಮಾಡಿದ್ರಿ ನೀವು ಹೇಳ್ಬೇಕು ಜನಕ್ಕೆ. ಕೇಂದ್ರ ಸರ್ಕಾರ ಸಾಲ ಮಾಡಿದೆ ಅನ್ನೋದ್ರ ಬಗ್ಗೆನೂ ಸಿದ್ದರಾಮಯ್ಯ ಹೇಳ್ತಾರೆ. ಆದ್ರೆ ಕೇಂದ್ರ ಸರ್ಕಾರ ಸಾಲ ಮಾಡಿರೋ ಹಣ ಪೂರ್ತಿಯಾಗಿ 90% ಅಭಿವೃದ್ಧಿಗೆ ಯೂಸ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಲೆಕ್ಕ ಕೇಳ್ತೀನಿ, 1,20,000 ಕೋಟಿ ಸಾಲ ಮಾಡಿದಿರಲ್ಲ, ಎಷ್ಟು ಅಭಿವೃದ್ಧಿ ಕೊಟ್ಟಿದ್ದೀರ ಹೇಳಿ. ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಕೇಳಿ. ಕೇಂದ್ರ ಸರ್ಕಾರ ಹೊಸ ರೈಲ್ವೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ, ನ್ಯಾಷನಲ್ ಹೈವೇಸ್ ಮಾಡ್ತಾ ಇದ್ದಾರೆ, ಪೋರ್ಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ದೇಶ ಮೊದಲ ಬಾರಿಗೆ ರಕ್ಷಣಾ ಸಾಮಗ್ರಿಗಳನ್ನು ಅತಿ ಹೆಚ್ಚು ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಶಕ್ತಿ ಬಂದಿದೆ. ಹಿಂದೆ ಎಲ್ಲ ಬೇರೆ ದೇಶದಿಂದ ನಾವು ತಗೊಂತಾ ಇದ್ರಿ. ಅದು ಯಾರಿಂದ? ಮೋದಿಯವರ ಸರ್ಕಾರದಿಂದ. ಮೋದಿಯವರು ಡೆವಲಪ್ಮೆಂಟ್ಗೋಸ್ಕರ ಹಣ, ಸಾಲ ಹಣ ಇರ್ಬೋದು, ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ
ನಿರ್ಮಲಾ ಸೀತಾರಾಮ್ ಅವರು ಮೊನ್ನೆ 49 ವಸ್ತುಗಳ ಮೇಲೆ GSTನ ಕಡಿಮೆ ಮಾಡಿದ್ರು. GSTನ ಕಡಿಮೆ ಮಾಡಿದ್ರು 49 ವಸ್ತುಗಳ ಮೇಲೆ. ಕಾಂಗ್ರೆಸ್ ಅವರು ಕಾಯ್ತಾ ಇದ್ದಾರೆ, ಅದನ್ನ ಯಾವ್ದಾವ್ದು ಕಡಿಮೆ ಮಾಡಿದಾರೆ ಅದನ್ನ ಏರಿಕೆ ಮಾಡಕ್ಕೆ ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ನೋಡಿ ಸಿದ್ದರಾಮಯ್ಯನವರು, ಇನ್ನ ಅವ್ರದ್ದು ಇನ್ನೂ ತೀರ್ಮಾನ ಆಗಿಲ್ಲ, ಯಾರು CM ಅಂತ ತೀರ್ಮಾನ ಆಗಿಲ್ಲ. ಸಿದ್ದರಾಮಯ್ಯನೇ ಕಂಟಿನ್ಯೂ ಅಂತ ಹೇಳಿದ್ರೆ ಇನ್ನ ಒಂದು